ಈ ರೀತಿಯ ಅಡ್ಡ ಮತದಾನದ ವಿಚಾರ ಇದೇ ಮೊದಲ ಬಾರಿ ಏನು ಮುನ್ನೆಲೆಗೆ ಬರ್ತಾ ಇಲ್ಲ. 2016ರಲ್ಲೇ ಜಮೀರ್ ಅಹಮದ್ ಖಾನ್ ಅಂಡ್ ಟೀಮ್ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಯ ಚುನಾವಣೆಯಲ್ಲಿ ಸಪೋರ್ಟ್ ಅನ್ನು ಮಾಡಿತ್ತು. ಅದಾದ ಮೇಲೆ ಅವರೆಲ್ಲರನ್ನೂ ಕೂಡ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಲಾಯಿತು. ಅದಾದ ಮೇಲೆ ಕಳೆದ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಒಂದಿಷ್ಟು ಅಡ್ಡ ಮತದಾನ ಆಯಿತು. ಅದರಲ್ಲೂ ಕೂಡ ಗುಬ್ಬಿ ಶಾಸಕರು ಜೆಡಿಎಸ್ಗೆ ಕೈ ಕೊಟ್ಟಿದ್ರು. ಈ ರೀತಿಯ ಬೆಳವಣಿಗೆಗಳು ಆಗ್ತಾನೇ ಇದೆ. ಈಗ ಮತ್ತೊಮ್ಮೆ ಈ 5ನೇ ಅಭ್ಯರ್ಥಿ ಅಖಾಡಕ್ಕಿಳಿತಾ ಇದ್ದ ಹಾಗೆ ರಾಜ್ಯಸಭೆಯ ಅಖಾಡ ರಂಗೇರಿದೆ. ಅಡ್ಡ ಮತದಾನದ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಗೆಲ್ಲಲು ಮತಗಳ ಕೊರತೆ ಇದ್ರೂ ಕೂಡ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ. ಇದು ಕುತೂಹಲ ಕಾರಣ ಆಗಿರುವಂಥದ್ದು. 7 ಮತಗಳ ಕೊರತೆ ಇದ್ರೂ ಕೂಡ ಗೆಲುವು ನಮ್ಮದೇ ಅಂತಿದ್ದಾರೆ ಕುಪೇಂದ್ರ ರೆಡ್ಡಿ ಅವರು. ಹಾಗಾದರೆ ಮತ ಕಡಿಮೆ ಇದ್ರೂ ಕಾದು ನೋಡಿ ಅಂಥೇಳಿ HD ಕುಮಾರಸ್ವಾಮಿ ಅವರು ಕುಪೇಂದ್ರ ರೆಡ್ಡಿ ಅವರ ಹೇಳಿಕೆ ಹಿಂದಿನ ಮರ್ಮ ಏನು ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಬಿಜೆಪಿಯ ಹೈಕಮಾಂಡ್ ಸೂಚನೆಯ ಬಳಿಕ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿಗೆ ಗೆಲುವು ಪಕ್ಕಾ ಅನ್ನುವಂತಹ ಲೆಕ್ಕಾಚಾರ ಇದೆ. ಪಕ್ಷೇತರ ಸದಸ್ಯರ ಜೊತೆಗೆ ಮಾತುಕತೆಯನ್ನು ನಡೆಸಿ ಮತಗಳನ್ನು ಪಡೆಯುವಂತಹ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ನಲ್ಲಿ ಅನೇಕ ಶಾಸಕರಿಗೆ ಸರ್ಕಾರದ ಮೇಲೆ ಅಸಮಾಧಾನ ಇದೆಯಂತೆ. ಇದರ ಲಾಭವನ್ನು ಪಡೆಯಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಮೈತ್ರಿ ನಾಯಕರಿದ್ದಾರೆ. ಚುನಾವಣೆಯ ವೇಳೆ ಕಾಂಗ್ರೆಸ್ ಶಾಸಕರನ್ನು ಆಪರೇಷನ್ ಮಾಡಿ ಗೆಲ್ಲುವ ತಂತ್ರಗಾರಿಕೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಮಾತನಾಡಿರುವಂತಹ ಕಾಂಗ್ರೆಸ್ ಶಾಸಕರಿಂದ ಮೈತ್ರಿ ಅಭ್ಯರ್ಥಿಗೆ ಮತ ಹಾಕಿಸುವಂತಹ ಲೆಕ್ಕಾಚಾರ. ಈ ಸಂಬಂಧ ಈಗಾಗಲೇ ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣರವರು, ಅದರ ಜೊತೆಯಲ್ಲಿ ಇವತ್ತು ಕುಪೇಂದ್ರ ರೆಡ್ಡಿ ಅವರನ್ನು ಬಿಜೆಪಿ ಜೆಡಿಎಸ್ನ NDA ಅಭ್ಯರ್ಥಿಯಾಗಿ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು JDS ಅಲ್ಲಿ ಇರತಕ್ಕಂಥ ಮತದಾನ ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಈ ತೀರ್ಮಾನ ಇವತ್ತೇನು ಮಾಡಿದ್ದೇವೆ. ಇವತ್ತು ನಮ್ಮ ಒಂದು ಮತದ ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿ ಒಂದು ಭಾಗ, ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮತ್ತು NDA ಪಾರ್ಟ್ನರ್ ಇರತಕ್ಕಂಥ ಕುಪೇಂದ್ರ ರೆಡ್ಡಿ ಅವರಿಬ್ಬರನ್ನು ಆತ್ಮಸಾಕ್ಷಿಯ ಮತದ ಮುಖಾಂತರ 2 ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ. 5ನೇ ಕ್ಯಾಂಡಿಡೇಟ್ ಆಗಿ ನಾಮಪತ್ರ ಸಲ್ಲಿಸಿ ಅಂತೇಳಿದ್ದಕ್ಕೆ ನಾನು ಸಲ್ಲಿಸಿ ಬಂದಿದ್ದೆ. 40 ಸೀಟ್ ನಮ್ಮ ಹತ್ರ ಇರಬೇಕಾದ್ರೆ 2 ಪಾರ್ಟಿಯಿಂದ ಒಬ್ಬ NDA ಅಭ್ಯರ್ಥಿಗೆ 40 ಸೀಟ್ ಇದೆ. ಅದ್ರ ಮೇಲೆ ನಮಗೆ ಬೇಕಾಗಿರೋದು 5 ಮತಗಳು ಅಷ್ಟೇ. ಈ 5 ಮತಗಳು ಬಂದರೆ ಯಾರ್ದು ಬಂದ್ರೂ ಗೆಲ್ತಾರೆ ಅವರು. 5 ಮತಗಳಿಗೆ ನಾವು ಏನು ಮಾಡಬೇಕು ಆ ಸ್ಟ್ರಾಟಜಿನ ಹೈಕಮಾಂಡ್ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ.